ಎಚ್ಎನ್ ವ್ಯಾಲ್ಯೂ ನೀರು ಸಿಎಂಗೆ ರವಾನಿಸಿದ ಆನೆಮಡುಗು ಹರೀಶ್. ಹೆಬ್ಬಾಳ ನಾಗವಾರ ಕೆರೆಯ ಸಂಸ್ಕರಿಸಿದ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಲು ಬಜೆಟ್ನಲ್ಲಿ ಹಣ ಮೀಸಲು ಇಡದ ರಾಜ್ಯ ಸರ್ಕಾರದ ಧೋರಣೆಗೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಚಿಕ್ಕಬಳ್ಳಾಪುರದ ಕಂದವಾರ ಕೆರೆಯ ನೀರನ್ನು ಬಾಟಲಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಆಹಾರ ಮತ್ತು ಆರೋಗ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊರಿಯರ್ ಮೂಲಕ ನೀರನ್ನು ರವಾನಿಸಿಕೊಟ್ಟಿರುವ ಹರಿಕೃಷ್ಣ ಟ್ರಸ್ಟ್ನ ಅಧ್ಯಕ್ಷ ಆನೆಮಡುಗು ಹರೀಶ್ ವಿನೂತನ ರೀತಿಯಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಅವರಪ್ಪಂದಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ. ಸರ್ಕಾರ. ಏನು ನಿನ್ನೆ ದಿನ ಬಜೆಟ್ ಇತ್ತು, 17ನೇ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ.ಸಿ. ಸುಧಾಕರ್ ಅವರಲ್ಲಿ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳಾದಂಥ ಶಾಸಕ ಪ್ರದೀಪ್ ಈಶ್ವರ್ ಅವರು, ಇಷ್ಟು ಜನರಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡಿದ್ದೆ. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜನ, ರೈತರು, ಸಾಮಾನ್ಯ ಜನ ಎಲ್ಲರೂ ಅನ್ಯಾಯ ಆಗೋಗ್ತಾ ಇದ್ದಾರೆ. ಈ ಕೊಳಚೆ ನೀರು ಬಂದಿರೋದ್ರಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಅನೇಕ ಜನರಿಗೆ ಕ್ಯಾನ್ಸರ್ ಬಂದಿದೆ, ಅನೇಕ ಜನರಿಗೆ ಕಿಡ್ನಿ ವೈಫಲ್ಯ ಆಗಿದೆ, ಅನೇಕ ಜನರಿಗೆ ಅಂಗಾಂಗಗಳು ವೈಫಲ್ಯ ಆಗಿದೆ. ಇದರಿಂದ ಜಾಸ್ತಿ ಅನಾಹುತಗಳು ಉಂಟಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ತೀವ್ರತೆ ಜಾಸ್ತಿ ಆಗ್ತದೆ. ಹಂಗಾಗಿ ತಾವು ದಯವಿಟ್ಟು ಬಜೆಟಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಹಣವನ್ನು ನೀಡಿ ಅಂತ ನಾನು ಪ್ರತ್ಯೇಕವಾಗಿ ಆಗ್ರಹವನ್ನು ಮಾಡಿದ್ದೆ. ಅವರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಆವತ್ತಿನ ದಿನವೇ ನಾನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ. ಸರ್, ನೀವೇನಾದರೂ ಮುಂದಿನ ದಿನಗಳಲ್ಲಿ 3ನೇ ಹಂತದ ಶುದ್ಧೀಕರಣ ತಾವು ಸರ್ಕಾರ ಕೈಗೊಂಡಲಿಲ್ಲ ಅಂದರೆ ನಿಮ್ಮ ಮನೆಗಳಿಗೆ ಆ ಕೊಳಚೆ ನೀರನ್ನು ಕಳಿಸುವಂಥ ಕೆಲಸ ಖಂಡಿತವಾಗೂ ಮಾಡ್ತೀನಿ ಅಂತ ಅವತ್ತಿನ ದಿನ ಹೇಳಿಕೆಯನ್ನು ಕೊಟ್ಟಿದ್ದೆ.